ನಮಸ್ತೆ ಸ್ನೇಹಿತರೆ. ತಂದೆ ತಾಯಿ ಬದುಕಿರುವಾಗಲೇ ಮಗುವನ್ನು ಸಾಕಲು ಅಸಾಧ್ಯವಾದಾಗ ಆ ಮಗುವನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಈ ಮಗುವಿನ ತಾಯಿ ತೀರಿ ಹೋಗಿದ್ದಾಳೆ ಅಂತ ಹೇಳಿ ಬಂದಿರುತ್ತಾರೆ. ಅಂಥ ಮಗುವೇ ಮುಂದೊಂದು ದಿನ ದೊಡ್ಡ ಕಂಪನಿ ಕಟ್ಟಿ 10 ಮಕ್ಕಳಿಗೆ ಆಶ್ರಯ ನೀಡುತ್ತಾಳೆ ಅಂದರೆ ನಂಬುತ್ತೀರಾ ಸ್ನೇಹಿತರೆ? ನಂಬಲೇಬೇಕು. ಹೌದು, ಇವತ್ತು ನಾವು ಅನಿತಾ ಜ್ಯೋತಿ ರೆಡ್ಡಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅನಿತಾ ಜ್ಯೋತಿ ರೆಡ್ಡಿ ಆಂಧ್ರ ಪ್ರದೇಶದ ವರಂಗಲ್ ಜಿಲ್ಲೆಯ ಹನುಮಕೊಂಡ ಮಂಡಲ ಪಂಚಾಯತಿಗೆ ಸೇರಿದ ನರನಂಹುಲ ಗುಡ್ಡ ಎಂಬ ಹಳ್ಳಿಯವಳು. ಈಕೆಯ ತಂದೆ ಕೆಲಕಾಲ ಮಿಲಿಟರಿಯಲ್ಲಿದ್ದ. ಅಲ್ಲಿನ ಅತಿಯಾದ ಶಿಸ್ತಿಗೆ ಹೆದರಿ ನೌಕರಿ ಬಿಟ್ಟು ಊರಿಗೆ ವಾಪಸ್ಸಾದ. ಮನೆಯಲ್ಲಿ ಹೆಂಡತಿ ಮತ್ತು 4 ಮಕ್ಕಳಿದ್ದರು. ಜ್ಯೋತಿ ರೆಡ್ಡಿಯೇ ಮೊದಲ ಮಗಳು. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ಇಂತಹ ಸಂದರ್ಭದಲ್ಲಿ ಮಗಳಾದರೂ ನೆಮ್ಮದಿಯಿಂದ ಬದುಕಲಿ ಎಂದು ಆಸೆಪಟ್ಟ ಪೋಷಕರು ಹನುಮಕೊಂಡದಲ್ಲಿದ್ದ ಬಾಲಸದನ ಎಂಬ ಅನಾಥಾಶ್ರಮಕ್ಕೆ ಜ್ಯೋತಿ ರೆಡ್ಡಿಯನ್ನು ಸೇರಿಸಿದರು. ಹೀಗೆ ಸೇರಿಸುವ ಸಂದರ್ಭದಲ್ಲಿ ಈ ಮಗುವಿನ ತಾಯಿ ತೀರಿ ಹೋಗಿದ್ದಾಳೆ ಎಂದು ಬರೆದಿದ್ದರು. ಆಂಧ್ರ ಪ್ರದೇಶ ಸರ್ಕಾರ ನಡೆಸುತ್ತಿದ್ದ ಆ ಅನಾಥಾಶ್ರಮದಲ್ಲಿ ತಂದೆ ಅಥವಾ ತಾಯಿ ಇಲ್ಲದ ಮಕ್ಕಳಿಗೆ ಮಾತ್ರ ಪ್ರವೇಶವಿತ್ತು. ಪ್ರಾಥಮಿಕ ಶಿಕ್ಷಣ ಮುಗಿಯುತ್ತಿದ್ದಂತೆಯೇ ಅನಾಥಾಶ್ರಮದವರೇ ಹನುಮಕೊಂಡದಲ್ಲಿದ್ದ ಸರ್ಕಾರಿ ಪಾಠಶಾಲೆಗೆ ಸೇರಿಸಿದರು. ಆಕೆ 10ನೇ ತರಗತಿವರೆಗೂ ಅನಾಥಾಶ್ರಮದಲ್ಲಿದ್ದುಕೊಂಡೇ ಓದಿದಳು. ಅಲ್ಲಿಯೇ ದೊಡ್ಡವಳಾದಳು. SSLCಯಲ್ಲಿ ಫಸ್ಟ್ ಕ್ಲಾಸ್ ಬರುವುದರೊಂದಿಗೆ ಜ್ಯೋತಿ ರೆಡ್ಡಿಗೆ ಅನಾಥಾಶ್ರಮದ ನಂಟು ಕೊನೆಯಾಯಿತು. ಮುಂದೆ ಕಾಲೇಜು ಓದಬೇಕೆಂಬ ಆಸೆಯೊಂದಿಗೆ ಊರಿಗೆ ಬಂದಳು. ಆಗಲೂ ಮನೆಯ ಪರಿಸ್ಥಿತಿ ಒಂದಿಷ್ಟು ಬದಲಾಗಿರಲಿಲ್ಲ. ಈ ಕಾರಣದಿಂದಲೇ ಹನುಮಕೊಂಡಕ್ಕೆ ಸಮೀಪವೇ ಇದ್ದ ಮೈಲಾರಂ ಗ್ರಾಮದ ಸಂಗಿರೆಡ್ಡಿ ಎಂಬಾತನೊಂದಿಗೆ 1986ರ ಮೇ ತಿಂಗಳಲ್ಲಿ ಜ್ಯೋತಿ ರೆಡ್ಡಿಯ ಮದುವೆ ನಡೆದು ಹೋಯಿತು. ಅವತ್ತಿಗಿನ್ನು ಈ ಹುಡುಗಿಗೆ ಬರೀ 16 ವರ್ಷ. 1988ರ ವೇಳೆಗೆ ಈ ಹುಡುಗಿ 2 ಹೆಣ್ಣು ಮಕ್ಕಳ ತಾಯಿಯಾದಳು. ಇದೇ ವೇಳೆಗೆ ಬಡತನದ ಹೆಮ್ಮಾರಿ ಸಂಗಿರೆಡ್ಡಿಯ ಮನೆಗೂ ಕಾಲಿಟ್ಟಿತು. ಕೂಲಿಗೆ ಹೋಗುತ್ತಿದ್ದ ಗಂಡನ ಸಂಪಾದನೆಯಿಂದ ಕುಟುಂಬ ನಿರ್ವಹಣೆ ಕಷ್ಟವಾಗುತ್ತದೆ ಅನ್ನಿಸಿದಾಗ ಮಕ್ಕಳನ್ನು ಅತ್ತೆ ಮಾವರ ಮಡಿಲಿಗಿಟ್ಟು ತಾನು ಹೊಲದಲ್ಲಿ ದಿನಗೂಲಿ ಮಾಡಲು ನಿರ್ಧರಿಸಿದಳು ಜ್ಯೋತಿ ರೆಡ್ಡಿ. ಅವತ್ತಿನ ಸಂದರ್ಭದಲ್ಲಿ ಇಡೀ ದಿನ ದುಡಿದರೆ 5 ರೂಪಾಯಿ ಸಿಗುತ್ತಿತ್ತು. 2 ವರ್ಷ ಹೊಲಗಳಲ್ಲಿ ದಿನಗೂಲಿ ಕೆಲಸ ಮಾಡಿದಳು. 1990ರಲ್ಲಿ ಸರ್ವರಿಗೂ ಶಿಕ್ಷಣ ಎಂಬ ಆಶಯದೊಂದಿಗೆ ಕೇಂದ್ರ ಸರ್ಕಾರ ನೆಹರು ಯುವಕರ ಕೇಂದ್ರವನ್ನು ಎಲ್ಲ ಮಂಡಲ ಪಂಚಾಯಿತಿಗಳಲ್ಲಿ ಆರಂಭಿಸಲು ನಿರ್ಧರಿಸಿತು. ಈ ಉದ್ದೇಶದಿಂದಲೇ ಮೈಲಾರಂಗೆ ಬಂದ ಅಧಿಕಾರಿಗಳಿಗೆ ಇಡೀ ಹಳ್ಳಿಯಲ್ಲಿ SSLCವರೆಗೂ ಓದಿರುವಾಕೆ ಜ್ಯೋತಿ ರೆಡ್ಡಿ ಒಬ್ಬಳೆ ಎಂಬುದು ಅರಿವಿಗೆ ಬಂತು. ಈಕೆಯನ್ನು ಉಸ್ತುವಾರಿಗೆ ನೇಮಿಸಿದ ಅಧಿಕಾರಿಗಳು ರಾತ್ರಿ ಶಾಲೆ ಆರಂಭಿಸಿ ಹಳ್ಳಿಯ ಜನರಿಗೆ ಶಿಕ್ಷಣದ ಮಹತ್ವ ತಿಳಿಸುವಂತೆ ಸೂಚಿಸಿದರು. ಈ ಕೆಲಸಕ್ಕಾಗಿ ಮಾಸಿಕ 150 ರು ಸಂಬಳ ಕೊಡುತ್ತೇವೆ ಎಂದರು. ಇದು ಜ್ಯೋತಿ ರೆಡ್ಡಿಯ ಜೀವನಕ್ಕೆ ಸಿಕ್ಕ ಮೊದಲ ಟರ್ನಿಂಗ್ ಪಾಯಿಂಟ್. ಬೆಳಗಿನಿಂದ ಸಂಜೆಯವರೆಗೆ ಹೊಲದಲ್ಲಿ ದುಡಿಯುತ್ತಿದ್ದ ಈಕೆ ಆನಂತರ ರಾತ್ರಿ ಶಾಲೆಯ ಟೀಚರ್ ಆಗುತ್ತಿದ್ದಳು. ಈಕೆಯ ಮುದ್ದು ಮಾತು, ಸರಳ ನಡೆ ನುಡಿ ಮೈಲಾರಂ ಗ್ರಾಮದ ಎಲ್ಲರನ್ನೂ ಆಕರ್ಷಿಸಿತು. ರಾತ್ರಿ ಶಾಲೆಗೆ ಮನೆ ಮನೆಯಿಂದ ಜನ ಬಂದರು. ಎಲ್ಲರೂ ಜಿದ್ದಿಗೆ ಬಿದ್ದವರಂತೆ ಅಕ್ಷರ ಕಲಿತರು. ತಿಂಗಳ ನಂತರ ಕ್ಷೇತ್ರ ತಪಾಸಣೆಗೆಂದು ಬಂದ ನೆಹರು ಯುವಕರ ಕೇಂದ್ರದ ಅಧಿಕಾರಿಗಳು ಜ್ಯೋತಿ ರೆಡ್ಡಿಯ ಕೆಲಸವನ್ನು ಹೊಗಳಿದ್ದೇ ಅಲ್ಲದೆ ಆಕೆಯನ್ನು ಹನುಮಕೊಂಡ ಮಂಡಲದ ಮೇಲ್ವಿಚಾರಕಿ ಎಂದು ನೇಮಿಸಿದರು. ಇದನ್ನೆಲ್ಲ ಗಮನಿಸಿದಾಗ ಚೆನ್ನಾಗಿ ಓದಿಕೊಂಡವರಿಗೆ ಸಮಾಜದಲ್ಲಿ ಯಾವತ್ತೂ ಗೌರವ ಸಿಗುತ್ತದೆ ಎಂಬುದು ಜ್ಯೋತಿ ರೆಡ್ಡಿಗೆ ಗ್ಯಾರಂಟಿ ಆಯಿತು. ಆಕೆ ತಡ ಮಾಡಲಿಲ್ಲ. ಗಂಡನನ್ನು ಒಪ್ಪಿಸಿ 1991ರಲ್ಲಿ ಅಂಬೇಡ್ಕರ್ ಮುಕ್ತ ವಿವಿಯಲ್ಲಿ BA ಪರೀಕ್ಷೆ ತೆಗೆದುಕೊಂಡಳು. 1994ರಲ್ಲಿ ಡಿಗ್ರಿ ಮುಗಿಸಿದಳು. 1997ರಲ್ಲಿ ಕಾಕತೀಯ ವಿವಿಯಲ್ಲಿ MA ಕೂಡ ಆಯಿತು. ಸರ್ಕಾರಿ ಶಾಲೆಗೆ ಶಿಕ್ಷಕಿಯಾಗಿ ನೇಮಕಗೊಂಡಳು. ಆಗ 398 ರೂಪಾಯಿ ಸಂಬಳವಿತ್ತು. ಶಾಲೆ ತಲುಪಲು ದಿನವೂ 2 ತಾಸು ರೈಲಿನಲ್ಲಿ ಪ್ರಯಾಣಿಸಬೇಕಿತ್ತು. ಈ 2 ಗಂಟೆಯ ಅವಧಿಯಲ್ಲಿ ಏನಾದರೂ ಬಿಸ್ನೆಸ್ ಮಾಡಿದರೆ ಒಂದಿಷ್ಟು ಹಣ ಸಂಪಾದಿಸಬಹುದು ಅನ್ನಿಸಿ ಅವತ್ತಿನಿಂದಲೇ ರಾತ್ರಿ 12 ಗಂಟೆಯವರೆಗೂ ಪೇಟಿಕೋಟ್ ಹೊಲಿಯಲು ಆರಂಭಿಸಿದಳು. ಜೊತೆಗೆ ಪರಿಚಯರ ಅಂಗಡಿಯಿಂದ ಸೀರೆಗಳನ್ನು ಕೊಂಡೊಯ್ದು ಅವುಗಳನ್ನು ರೈಲಿನಲ್ಲಿ ಮಾರುತ್ತಾ ಒಂದು ಸೀರೆಗೆ 10 ರೂಪಾಯಿ ಕಮಿಷನ್ ದೊರೆಯುತ್ತಿತ್ತು. ಹೀಗಿರುವಾಗಲೇ ಅಮೆರಿಕಾದಲ್ಲಿ ನೆಲೆಸಿದ್ದ ಜ್ಯೋತಿ ರೆಡ್ಡಿಯ ಸಂಬಂಧಿಕ ಹೆಂಗಸೊಬ್ಬಳು ಮೈಲಾರಂಗೆ ಬಂದಳು. ಆಗ ಆಕೆ ತಾನೂ ಕೂಡ ಅಮೆರಿಕ ಹೋಗಲು ಇಚ್ಛಿಸಿ ಹೇಳುತ್ತಾಳೆ. ಅಮೆರಿಕದಲ್ಲಿ ಕೆಲಸ ಸಿಗಬೇಕಾದರೆ ಕಂಪ್ಯೂಟರ್ ನಾಲೆಡ್ಜ್ ಅಗತ್ಯವಾಗಿ ಇರಬೇಕು ಎಂಬುದು ತಿಳಿದು ಕಂಪ್ಯೂಟರ್ ವಿದ್ಯೆಯನ್ನು ಕರಗತ ಮಾಡಿಕೊಂಡಳು. ಮುಂದೆ ವೀಸಾ ಪಡೆಯಲು ಪ್ರಯತ್ನ ಮಾಡಿದಳು. 5 ಬಾರಿ ವೀಸಾ ನಿರಾಕರಿಸಿದರೂ 6ನೇ ಪ್ರಯತ್ನದಲ್ಲಿ ವೀಸಾ ಪಡೆದುಕೊಂಡಳು. 2000ರಲ್ಲಿ ಈಕೆ ಅಮೆರಿಕಾಗೆ ಬಂದಳು. ಅಲ್ಲಿ 20ಕ್ಕೂ ಬಂಧುಗಳಿದ್ದರೂ ಯಾರಿಂದಲೂ ಸಹಾಯ ಸಿಗಲಿಲ್ಲ. ಮೊದಲು 2 ತಿಂಗಳು ಗ್ಯಾಸ್ ಸ್ಟೇಷನ್ನಲ್ಲಿ, ನಂತರ ಬೇಬಿ ಸಿಟ್ಟಿಂಗ್ ಕಚೇರಿಯಲ್ಲಿ ದುಡಿದರು.
ಕಡೆಗೊಮ್ಮೆ ಒಂದು ವಿಡಿಯೋ ಶಾಪ್ನಲ್ಲಿ ತಿಂಗಳಿಗೆ $420 ಸಂಬಳದ ಸೇಲ್ಸ್ ಅಸಿಸ್ಟೆಂಟ್ ಕೆಲಸ ಸಿಕ್ಕಿತು. ಮುಂದೆ ಸೌತ್ ಕೆರೋಲಿನಾ ಕಂಪನಿಯಲ್ಲಿ 6 ತಿಂಗಳು ದುಡಿದಳು. ಸಂಬಳ $400. ಮುಂದೆ ಆಕೆಗೆ ಉದ್ಯೋಗ ಪಡೆಯಲು H1 ವೀಸಾ ಇರಲಿಲ್ಲ. ವೀಸಾ ಇಲ್ಲದ ಕಾರಣ I2SB ಕಂಪನಿಗೆ ರಾಜೀನಾಮೆ ಕೊಡಬೇಕಾಯಿತು. ಮುಂದೆ ಮತ್ತೆ ಬೇಬಿ ಸಿಟ್ಟಿಂಗ್, ಹೋಟೆಲ್ ಪರಿಚಾರಕಿ ಕೆಲಸಕ್ಕೆ ವಾಪಸ್ ಬಂದಳು. ಒಂದಷ್ಟು ಹಣ ಹೊಂದಿಸಿಕೊಂಡು H2 ವೀಸಾ ಪಡೆಯಲು ನಿರ್ಧಾರ ಮಾಡಿದಳು. ಮುಂದೆ ಅಮೇರಿಕಾದಲ್ಲಿದ್ದುಕೊಂಡೇ H1 ವೀಸಾ ಪಡೆಯಲು ಮೆಕ್ಸಿಕೋಗೆ ಹೋಗಿ ಅಲ್ಲಿನ ಅಧಿಕಾರಿಗಳಿಗೆ ಒಪ್ಪಿಗೆಯಾಗುವಂತಹ ಉತ್ತರ ನೀಡಿ ಕೊನೆಗೂ H1 ವೀಸಾ ಪಡೆದು ಬಿಟ್ಟಳು. ಸೌತ್ ಕೆರೋಲಿನಾ ಕಂಪನಿಗೆ ಹಿಂದಿರುಗಿ ಮತ್ತೆ ದೊಡ್ಡ ಸಂಬಳದ ನೌಕರಿ ಸಂಪಾದಿಸಿದವಳಿಗೆ ಒಂದು ಯೋಚನೆ ಬರುತ್ತದೆ. ಉದ್ಯೋಗ ಹುಡುಕಿಕೊಂಡು ಅಮೇರಿಕಕ್ಕೆ ಸಾವಿರಾರು ಮಂದಿ ಬರುತ್ತಾರೆ. ಅವರಿಗೆಲ್ಲ ಮಾರ್ಗದರ್ಶನ ಮಾಡುವ ಒಂದು ಕಂಪನಿಯನ್ನು ಆಕೆ ಪ್ರಾರಂಭ ಮಾಡುತ್ತಾಳೆ. ಅದುವರೆಗೂ ಕೂಡಿಟ್ಟ $40,000 ಹಣವನ್ನು ಬಂಡವಾಳ ಎಂದಿಟ್ಟುಕೊಂಡು ಅರಿಜೋನಾ ರಾಜ್ಯದ ಫಿನಿಕ್ಸ್ ನಗರದಲ್ಲಿ ಕೀಸ್ ಸಾಫ್ಟ್ವೇರ್ ಸೊಲ್ಯೂಷನ್ ಎಂಬ ಕಂಪನಿಯನ್ನು 2021ರಲ್ಲಿ ಆರಂಭಿಸಿಬಿಟ್ಟಳು. ಆ ನಂತರದಲ್ಲಿ ಆಕೆ ಹಿಂತಿರುಗಿ ನೋಡಲೇ ಇಲ್ಲ. ಮುಂದೆ ಕಂಪನಿ ಬೆಳೆಯತೊಡಗಿದಂತೆ ತನ್ನದೇ ಕಂಪನಿಯ CEO ಆದ ಜ್ಯೋತಿ ರೆಡ್ಡಿ ಮಕ್ಕಳಿಬ್ಬರನ್ನು ಅಮೇರಿಕಕ್ಕೆ ಕರೆಸಿಕೊಂಡು ಎಂಜಿನಿಯರಿಂಗ್ ಓದಿಸಿದ್ದಾರೆ. ಒಳ್ಳೆಯ ಸಂಬಂಧ ಹುಡುಕಿ ಮದುವೆಯನ್ನೂ ಮಾಡಿಸಿದ್ದಾರೆ. ಜ್ಯೋತಿ ರೆಡ್ಡಿಯವರ ಕೀಸ್ ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪನಿ H1 ವೀಸಾ ದೊರಕಿಸುವ ಉದ್ಯೋಗಗಳನ್ನು ಹಾಗೂ ಸಾಫ್ಟ್ವೇರ್ ಕಂಪನಿಯ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ಕೆಲಸ ಮಾಡುತ್ತದೆ. ಒಂದು ಕಾಲದಲ್ಲಿ ₹5ಗೆ ದಿನಗೂಲಿ ಮಾಡುತ್ತಿದ್ದ ಜ್ಯೋತಿ ರೆಡ್ಡಿ ಆರಂಭಿಸಿದ ಕಂಪನಿ ವಾರ್ಷಿಕ ವಹಿವಾಟು ಇವತ್ತು ₹25 ಕೋಟಿ ದಾಟಿದೆ ಸ್ನೇಹಿತರೆ. ಆಕೆ ಹೇಳುತ್ತಾಳೆ, ಅನಾಥಾಶ್ರಮದಲ್ಲಿ ಬೆಳೆದವಳು ನಾನು. ಒಂದು ಸಂದರ್ಭದಲ್ಲಿ ಕೇವಲ ನೀರು ಕುಡಿದು ಬದುಕಿದೆ. ಇವತ್ತು ಅಷ್ಟೈಶ್ವರ್ಯವೇ ಕಾಲ ಬಳಿ ಬಿದ್ದಿದೆ. ಇದು ಅದೃಷ್ಟದಿಂದಲ್ಲ, ಪರಿಶ್ರಮದಿಂದ ಬಂದಿದೆ. ಮುಂದಿನ ದಿನಗಳಲ್ಲಿ 1000ಕ್ಕೂ ಹೆಚ್ಚು ಅನಾಥಾಲಯದ ಮಕ್ಕಳಿಗೆ ಉದ್ಯೋಗ ನೀಡಬೇಕು ಎಂಬುದು ನನ್ನ ಕನಸು. ಇಂಥ ಕೆಲಸಕ್ಕಾಗಿ ಹಣ ತೊಡಗಿಸಲು ನಾನು ಸದಾ ಸಿದ್ಧ ಎನ್ನುತ್ತಾಳೆ. ಜ್ಯೋತಿ ರೆಡ್ಡಿಯವರ ಕಥೆಯನ್ನು ಕೇಳಿ ನೀವು ಕೂಡ ಯಾವುದಾದರೂ ನಿಮ್ಮ ಹಿಂದಿನ ಕಷ್ಟದ ದಿನಗಳನ್ನು ನೆನೆಸಿಕೊಂಡರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.